ಕೆಲವು ಈ ಜಿಲ್ಲೆಯ ಬೆಳವಣಿಗೆ ದೃಷ್ಟಿಯಿಂದ ಏನು ಕೆಲವು ನಾವು ದೇವೇಗೌಡರು, ನಾನು, ಕುಮಾರಸ್ವಾಮಿಯವರು, ನಮ್ಮ ಶಾಸಕರೆಲ್ಲ ಸೇರಿ ಇವತ್ತು ಲಿಂಗೇಶ್ ಇರ್ಬೋದು, ಪ್ರಕಾಶ್ ಅಣ್ಣಿಲ್ಲ, ನಮ್ಮ ಕೆಲವು ಶಾಸಕರು ಇವತ್ತು ನಮ್ಮ ಇದು ಅವರು ಎಲ್ಲ ಸೇರಿ ಮುಂದಿನ ಬೆಳವಣಿಗೆ, ನಮ್ಮ ಮುಂದಿನ ಒಂದು 25 ವರ್ಷಕ್ಕಾಗುವಂಥ ಬೆಳವಣಿಗೆ ದೃಷ್ಟಿಯಿಂದ ನಾವೆಲ್ಲ ಕೆಲವು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಇವರೆಲ್ಲ ಈಗ ಏನೇನು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾನು ಇವತ್ತು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಮತ್ತು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಹೆಂಗೆ ಕೆಲಸ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ, ಕಂದಾಯ ಇಲಾಖೆಯಲ್ಲಿ ಹೆಂಗೆ ನಡೀತಾ ಇದೆ ಅನ್ನೋದು ನಾನು ನೋಡ್ತಾ ಇದ್ದೀನಿ, ಜಿಲ್ಲಾ ಪಂಚಾಯಿತಿ ಹೆಂಗೆ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದೀನಿ, ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೆಂಗೆ ಮಾಡ್ತಾಯಿದ್ದಾರೆ ಅಂತ ಏನು ಅವರೇನು ಅಂದರೆ ದೇವೇಗೌಡರು ರೇವಣ್ಣನ ಮುಗಿದೇ ಹೋಯಿತು ರಾಜಕೀಯ ಅನ್ನೋದು ಕೆಲವು ಅಧಿಕಾರಿಗಳು ಒಳಗಡೆ ಮಾತಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡಿದ್ದೀನಿ. ಅದಕ್ಕೆಲ್ಲ ಹೆದರಿಕೊಂಡು ಹೋಗ್ತೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರಿ ಈ ಅಧಿಕಾರಿಗಳಿಗೆ, ನಾನೇನು ಅಧಿಕಾರಿಗಳಿಂದ ಏನು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿವರೆಗೆ ವಿರೋಧ ಪಕ್ಷದಲ್ಲಿ ಹೋಗಿ ಮಾಡಿದ್ದೀನಿ, ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ, ಎದುರಿಸಿದ್ದೀನಿ. ಆ ಶಕ್ತಿ ಇದೆ ನನಗೆ, ಗೊತ್ತಾಯ್ತೇನ್ರಿ? ಅದಿರೋದ್ರಿಂದನೇ ದೈವಶಕ್ತಿ ಜನಬಲದಿಂದನೇ ಇನ್ನೂ ಉಳ್ಕೊಂಡಿದ್ದೀನಿ ರಾಜಕೀಯವಾಗಿ. ಇವತ್ತು ಉದಾಹರಣೆಗೆ ಹೇಳಿದ ರಾಜ್ಯ ಸರ್ಕಾರ ಇವತ್ತು ಇಲ್ಲೊಂದು ಫ್ಲೈಓವರಿಗೆ ದುಡ್ಡು ಕೊಡಬೇಕು, ಕೊಡೋಕ್ಕಾಗಲ್ಲ ಅಂತ ಬರೆದ್ರು. ಹಂಗೆ ಈಗ ನಿಂತ್ಕೊತಾ ಐತೆ. 10 ವರ್ಷ ನಾವು ಬರೋದಕ್ಕಿಂತ ಮುಂಚೆ ಈ ಹಾಸನ ಫ್ಲೈಓವರ್ ಮಾಡೋಕ್ಕಾಗಲಿಲ್ಲ. ರೇವಣ್ಣ ಬಂದ 14 ತಿಂಗಳಲ್ಲಿ ಫ್ಲೈಓವರ್ ಮಾಡಿಸ್ಕೊಟ್ಟೆ. ನಾನು MP ಅವರಿಬ್ಬರು ಸೇರೇ ಮಾಡಿಸ್ತಾ ಹೋಗ್ತು. ಸುಮಾರು 900 ಕೋಟಿ ರಸ್ತೆದು 24 ಫ್ಲೈಓವರ್ ಇದನ್ನು ಅಂಡರ್ ಪಾಸು ಇವೆಲ್ಲ ಮಾಡಿಸ್ಕೊಟ್ಟು. ಇವತ್ತು ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಕುಡಿಯೋ ನೀರು ಅವೆಲ್ಲ ಮಾಡಿದ್ದೀನಿ. ಅದು ಬಿಡಿ, ಸರ್ಕಾರದಲ್ಲಿ ಹಿಂದೆ ಏನೇನು ಮಾಡಬೇಕು ಅಭಿವೃದ್ಧಿ ಇವತ್ತು ಹೇಳೋಕ್ಕೂ ಈಗ ಈ ಫ್ಲೈಓವರ್ಗೆ ದುಡ್ಡು ಕೊಟ್ಟಿಲ್ಲ. ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದರು, ನಾನು ಹುಡ್ತೂರು ಸೋಮಣ್ಣರೇ ಹೋಗಿ ಇವರು ಸರ್ ಈ ಥರ ಹಿಂಗಿದೆ, ಜನಕ್ಕೆ ತೊಂದರೆ ಐತೆ ಅಂತ ಸ್ವರೂಪೇನೋ ಹೇಳ್ತಾವ್ರೆ ಅಂತ ಕುಮಾರಣ್ಣ ಇವ್ರಿಗೆ ಸೋಮಣ್ಣರಿಗೆ ರಾಜ್ಯ ಸರ್ಕಾರ ಕೊಡೋಕ್ಕಾಗಲ್ಲ, ಕ್ಲಿಯರಾಗೇ ಬರೀಬೇಕು. ರಾಜ್ಯ ಸರ್ಕಾರ ಕೊಡೋಕ್ಕಾಗಲ್ಲ ದುಡ್ಡನ್ನು, ಬೇಕಾದ್ರೆ ಇನ್ನೂ 10 ವರ್ಷ ಬಿದ್ದಿತ್ತು, ಇನ್ನೂ 10 ವರ್ಷ ಬೀಳಲಿ, ನಾವು ಕೊಡಲ್ಲ ಅಂತೇಳಿ. ಅದಕ್ಕೆ ಕುಮಾರಣ್ಣವರು ರೈಲ್ವೆಯಿಂದ ಮಾಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಹಾಸನ MLA ಅದು ಯಾವ ಥರ ಮಾಡ್ತಾರೋ ಅವರು ಕುಮಾರಣ್ಣ ಇವರು ಸೇರಿ. ನಾನಿದ್ದಾಗ 10 ವರ್ಷ ಅದನ್ನು ಫ್ಲೈಓವರ್ ಮಾಡಿಸ್ಕೊಟ್ಟೆ. ಫ್ಲೈಓವರ್ ಇರ್ಬೋದು, ದುದ್ದ ರೋಡ್ ಇರ್ಬೋದು, 4 ಲೈನ್ ಇವೆಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಹಾಸನ ಟು ಸಕಲೇಶ್ಪುರದ ಏನು ರೋಡ್ ಇತ್ತು ಅದು ಕಂಪ್ಲೀಟ್ ಮಾಡಿಸ್ಕೊಟ್ಟಿದ್ದೀವಿ. ಮತ್ತು ಏರ್ಪೋರ್ಟ್ಗೆ ನಾವು ಕಳೆದ 25 ವರ್ಷದಿಂದ ಮಾಡಿದ್ದು ಲ್ಯಾಂಡೆಲ್ಲ 1000 ಎಕರೆ ಬೇಕು ಅಂದರು. ಅದನ್ನು ಕೆಲವು ಶಕ್ತಿಗಳು ಅದನ್ನು ಹೊಡೆಯೋಕ್ಕೆ ತೀರ್ಮಾನ ಮಾಡ್ಕೊಂಡವ್ರು. ಈಗಾಗಲೇ IIT ಜಾಗ ಪ್ರಧಾನಮಂತ್ರಿಗಳು IIT ಕೊಡಬೇಕು ಅನ್ನೋದೊಂದು ಅವ್ರಿಗೆ ಮನಸ್ಸಿದೆ, ಗೊತ್ತಾಯ್ತಾ ಸರ್? IIT ಜಾಗನ ಹೊಡೆಯೋಕ್ಕೆ ಕೆಲವರು ವಂಚಾಗ್ತಾ ಇದ್ದಾರೆ, ಗೊತ್ತಾಯ್ತು ಸರ್? ಏನು ಹಾಸನ ಸುತ್ತಮುತ್ತ ಜಾಗ ಇದೆ, ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿಕೊಂಡು ಅವರು ಕೆಲವು ಇಲಾಖೆ ಅಧಿಕಾರಿಗಳು ಸೇರಿ ಏನು ಬೇಕೋ ಮಾಡ್ತೀವಿ ಅನ್ನೋ ಧೈರ್ಯ ಇದೆ. ಕಾಯ್ತಾ ಇದ್ದೀನಿ, ಅದೇನೇನು ಮಾಡ್ತಾರೆ ಮಾಡಲಿ ಅಂತ ನಾನು ನೋಡ್ತಾ ಇದ್ದೀನಿ. ಏನು ಇವತ್ತೇ ಮುಗಿದೋಗಲ್ಲ, ಗೊತ್ತಾಯ್ತೇನ್ರಿ?